ಅಮೆರಿಕಾ, ಸಿಂಗಾಪುರ್ ಅಲ್ಲಿದ್ರು ನೀವು UPI ಯೂಸ್ ಮಾಡಿ ಪೇಮೆಂಟ್ ಮಾಡಬಹುದು. ಆದ್ರೆ ಬೆಂಗಳೂರಲ್ಲಿ ಇದ್ರೆ ನೀವು UPI ಯೂಸ್ ಮಾಡಕ್ಕಾಗಲ್ಲ. ಇದಕ್ಕೆ ಎಲ್ರು ಗವರ್ಮೆಂಟ್ ನ ಬೈತಿದ್ದಾರೆ. ಆದ್ರೆ ಇದಕ್ಕೆ ಕರ್ನಾಟಕ ಜನಗಳ ದಟ್ಟನ ಕಾರಣ. ಈ UPI ಬ್ಯಾನ್ಗೂ ಕರ್ನಾಟಕದ ಜನಗಳಿಗೂ ಏನ್ ಸಂಬಂಧ ಅಂತೀರಾ? ಸಖತ್ ಕ್ರೇಜಿ ನ್ಯೂಸ್ ಬಂದಿದೆ, ಹೇಳ್ತೀನಿ ಕೇಳಿ. ಇದೆಲ್ಲ ಶುರು ಆಗುತ್ತೆ ವೆನ್ ಕರ್ನಾಟಕ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಟ್ಯಾಕ್ಸ್ ನೋಟಿಸ್ ಕಳಿಸುತ್ತೆ ಸ್ಮಾಲ್ ಟ್ರೇಡರ್ಸ್ ಗೆ. ಈ ನೋಟಿಸ್ ಅವರ UPI ಪೇಮೆಂಟ್ ಹಿಸ್ಟರಿನ ಟ್ರ್ಯಾಕ್ ಮಾಡಿ ಕೊಟ್ಟಿರೋದು ಅಂತ ಹೇಳಿ ಈ ಟ್ರೇಡರ್ಸ್ UPI QR ಕೋಡ್ ನ ತಮ್ಮ ಶಾಪ್ಸ್ ಗಳಿಂದ ಕಿತ್ತು ಎಸಿತಾರೆ. ಲಾ ಏನ್ ಹೇಳುತ್ತೆ ಗೊತ್ತಾ? ಯಾರ್ಯಾರು ಗೂಡ್ಸ್ ಸೆಲ್ ಮಾಡ್ತಾರೋ ಅವ್ರ ಆನ್ಯುವಲ್ ಟರ್ನ್ ಓವರ್ 40 lakhs and above and ಯಾರ್ಯಾರು ಸರ್ವಿಸ್ ಸೆಲ್ ಮಾಡ್ತಾರೋ ಅವ್ರದ್ದು ಆನ್ಯುವಲ್ ಟರ್ನ್ ಓವರ್ 20 lakhs and above ಇದ್ರೆ ಅವರು GST ರಿಜಿಸ್ಟರ್ ಆಗ್ಬೇಕು. ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ, ಯಾರ್ಯಾರು ಗೂಡ್ಸ್ ಅಂಡ್ ಸರ್ವಿಸ್ ನ ಸೆಲ್ ಮಾಡ್ತಾರೋ ಅವರು ಮಾತ್ರ. ಅಂಡ್ ಈಗ ಪ್ರಾಬ್ಲಮ್ ನೋಟಿಸ್ ಕಳ್ಸಿರೋದಲ್ಲ, ಹೂ ಅಥವಾ ಹಣ್ಣು ಮಾರೋನ್ನ UPI ಟ್ರಾನ್ಸಾಕ್ಷನ್ ಹಿಸ್ಟರಿನ ಟ್ರ್ಯಾಕ್ ಮಾಡಿ ಅವನು 40 ಲಕ್ಷದಿಂದ ಜಾಸ್ತಿ ಟರ್ನ್ ಓವರ್ ಇದೆ, ದೆನ್ ಇವನ್ ಪ್ರಾಫಿಟ್ ಕೂಡ 40 ಲಕ್ಷಕ್ಕಿಂತ ಎಬೋ ಇರ್ಬೋದು ಅಂತ ಅವನ್ಗೆ ನೋಟಿಸ್ ಸೆಂಡ್ ಮಾಡೋದಿದೆಯಲ್ಲ, ಇದು ಪ್ರಾಬ್ಲಮ್. ಈ UPI ಡೇಟಾ ದುಡ್ಡು ರಿಸೀವ್ ಆಗಿರೋದು ಮಾತ್ರ ತೋರಿಸುತ್ತೆ, ನಮ್ಮ ಐಟಮ್ಸ್ ಅಥವಾ ಗೂಡ್ಸ್ ಸೆಲ್ ಆಗಿದ್ಯೋ ಇಲ್ವೋ ಅಂತ ತೋರ್ಸಲ್ಲ. ಅದು ಇದೊಂದು ಎಕ್ಸಾಂಪಲ್ ಅಷ್ಟೇ. ಬರೀ ಇವ್ರಿಗೆ ಮಾತ್ರ ಅಲ್ಲ, ಬೇಕರಿ ಅವ್ರಿಗೆ, ಸ್ಟ್ರೀಟ್ ಶಾಪ್ ಅವ್ರಿಗೆ, ಬೇರೆ ಎಲ್ಲ ಸ್ಮಾಲ್ ವೆಂಡರ್ಸ್ಗೂ ಟ್ಯಾಕ್ಸ್ ನೋಟಿಸ್ ಬಂದಿದೆ. ಸೊ ಇದರಿಂದ ಅವ್ರ UPI QR ಕೋಡ್ ನ ತೆಗೆದು ಎಸಿತಾ ಇದಾರೆ. ಎಲ್ಲರ ಹತ್ರ ಬಿಸ್ನೆಸ್ ಗೆ ಅಂತಾನೆ ಒಂದ್ ಅಕೌಂಟ್, ಅವ್ರ ಪರ್ಸನಲ್ ಯೂಸ್ ಅಂತಾನೆ ಒಂದ್ ಅಕೌಂಟ್ ಇರೋದಿಲ್ಲ. ಸೊ ಎಲ್ಲಾ ಟ್ರಾನ್ಸಾಕ್ಷನ್ ಒಂದೇ ಅಕೌಂಟ್ ಅಲ್ಲ ಆಗ್ತಿರೋದ್ರಿಂದ 40 lakhs ಗಿಂತ ಅಬೋವ್ ಬಂದೇ ಬರುತ್ತೆ ಆಬ್ವಿಯಸ್ಲಿ. ಅಂಡ್ ಯಾವ್ದು ಪರ್ಸನಲ್ ಟ್ರಾನ್ಸಾಕ್ಷನ್, ಯಾವ್ದು ಬಿಸ್ನೆಸ್ ಟ್ರಾನ್ಸಾಕ್ಷನ್, ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಟ್ರ್ಯಾಕ್. PS ಆಗಿ ಒಂದು ಸೆಂಟೆನ್ಸ್ ಹೇಳಿದ್ದೆ ನಾನು. ಬ್ಯಾಂಗ್ಳೂರಲ್ಲಿ UPI QR ಕೋಡ್ ಬ್ಯಾನ್ ಆಗೋದಕ್ಕೆ ಕರ್ನಾಟಕ ಗೌರ್ಮೆಂಟ್ ಅಲ್ಲ, ಕರ್ನಾಟಕ ಜನಗಳ ದಡ್ತನ ಕಾರಣ ಅಂತ. ಇದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ, ಯಾಕೆಂದ್ರೆ ನಾನು ದನ ಮೇಯ್ಸಕ್ ಕೂಡ ಹೋಗ್ಬೇಕು. ನಾನು ಯಾವ್ದೇ ರೀತಿ ಪಾರ್ಟಿ ಹೆಸರು ತಗೊಳ್ಳಲ್ಲ. ಕರ್ನಾಟಕನ ರೂಲ್ ಮಾಡ್ತಿರೋ ಪಾರ್ಟಿ ನಿಮ್ಗೆ ಏನ್ ಕೊಟ್ಟಿ ಏನ್ ಮಾಡ್ತೀವಿ ಅಂತ ಹೇಳಿ ಓಟ್ ಕೇಳಿದ್ರು, ಒಂದು 2,000 ರೂಪಾಯಿ ಗೃಹಲಕ್ಷ್ಮಿ ಅಂಡ್ ವುಮೆನ್ಸ್ ಗೆ ಫ್ರೀ ಟ್ರಾನ್ಸ್ಪೋರ್ಟೇಷನ್, ಫ್ರೀ ಎಲೆಕ್ಟ್ರಿಸಿಟಿ ವಗೇರಾ ಏನೇನು ಕೊಡ್ತೀವಿ ಅಂತ ಹೇಳಿದ್ರು, ನೀವು ಅದಕ್ಕೆ ಓಟ್ ಹಾಕಿ ವಿನ್ ಮಾಡಿಸ್ತೀರಿ. ಅಂಡ್ ಇವಾಗ ಅವರು ಅದನ್ನೆಲ್ಲ ಬಿಡದೇನೆ ಕೊಡ್ತಿದ್ದಾರೆ. ಕರೆಕ್ಟಾ? ಇದನ್ನೆಲ್ಲ ಕೊಡೋಕೆ ದುಡ್ಡು ಎಲ್ಲಿಂದ ಬರುತ್ತೆ? ನಾವು ಕಟ್ಟಿರೋ ಟ್ಯಾಕ್ಸ್ ಇಂದಾನೆ ತಾನೇ ಅವ್ರು ಇದೆಲ್ಲ ಕೊಡೋದು. ಅವ್ರೇನಾದ್ರು ನಿಮ್ಗೆ ಹೇಳಿದ್ರ ನಾವು ಒಳ್ಳೆ ರೋಡ್ ನ ಡೆವಲಪ್ ಮಾಡ್ತೀವಿ, 24 hours ಎಲೆಕ್ಟ್ರಿಸಿಟಿ ಕೊಡ್ತೀವಿ, ರೈತರಿಗೆ ಸಪೋರ್ಟ್ ಮಾಡ್ತೀವಿ, ಯೂತ್ ಗೆ ಎಂಪ್ಲಾಯ್ಮೆಂಟ್ ಮಾಡ್ಕೊಡ್ತೀವಿ, ವರ್ಕಿಂಗ್ ಅವರ್ಸ್ ಕಮ್ಮಿ ಮಾಡ್ತೀವಿ, ಮೆಟ್ರೋ ಕನ್ಸ್ಟ್ರಕ್ಷನ್ ಫಾಸ್ಟ್ ಮಾಡ್ತೀವಿ, ಒಳ್ಳೆ ಸ್ಕೂಲ್ ಕಾಲೇಜಸ್ ಅಲ್ಲಿ ಫೆಸಿಲಿಟೀಸ್ ನ ಕೊಡ್ತೀವಿ, ಇನ್ಫ್ಲೇಷನ್ ನ ಕಂಟ್ರೋಲ್ ಮಾಡ್ತೀವಿ, ಅಂಡ್ ಆಫೀಸ್ ವರ್ಕ್ ಅವರ್ಸ್ ನ ಕಮ್ಮಿ ಮಾಡ್ತೀವಿ, ಇದೇನು ಹೇಳಿಲ್ಲ ಅವರು. ಸೊ ಅದನ್ನ ಮಾಡಲ್ಲ. ಅಂಡ್ ಅವ್ರು ಹೇಳಿರೋ ಫ್ರೀ ಬೀಸ್ ನೆಲ್ಲ ಕೊಡಕ್ಕೆ ಅವ್ರಿಗೆ ದುಡ್ಡು ಸಾಲ್ತಿಲ್ಲ. ಈ ಇಯರ್ ಅಲ್ಲಿ 1.2 lakh crore ನ ಟ್ಯಾಕ್ಸ್ ಕಲೆಕ್ಟ್ ಮಾಡಿ ಅಂತ ಗೌರ್ಮೆಂಟ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಗೆ ಟಾರ್ಗೆಟ್ ಕೊಟ್ಟಿದೆ. ಅದಕ್ಕೆ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಸಣ್ಣ ವೆಂಡರ್ ಶಾಪ್ ಕೀಪರ್ಸ್ ಗಳಿಗೆ ನೋಟಿಸ್ ಸೆಂಡ್ ಮಾಡ್ತಿದ್ದಾರೆ, ಪೇ ಮಾಡಿ ಟ್ಯಾಕ್ಸ್ ನ ಅಂತ. ನಮ್ ಗೌರ್ಮೆಂಟ್ ಬೇರೆ ದಾರಿಗಳನ್ನ ಹುಡುಕ್ತಾ ಇದೆ, ಹೇಗೆ ಗ್ರಾಜುವಲಿ ಟ್ಯಾಕ್ಸ್ ದುಡ್ಡನ್ನ ಇನ್ಕ್ರೀಸ್ ಮಾಡೋಣ ಅಂತ. ಗವರ್ನಮೆಂಟ್ ನ ಈ ಮೂವ್ ಇಂದ ಅವ್ರಿಗೆ ತುಂಬಾನೇ ಬ್ಯಾಕ್ ಲ್ಯಾಶ್ ಸಿಗ್ತಾ ಇದೆ. ಸೊ ನಾವು ಸ್ಟೇಟ್ ಗವರ್ನಮೆಂಟ್ ನೋ GST ಅನ್ನೋ ಒಂದು ಕ್ಯಾಂಪೇನ್ ನ ಇನಿಶಿಯೇಟ್ ಮಾಡಿದೆ. ಬೇಸಿಕಲಿ ಈ ಕ್ಯಾಂಪೇನ್ ಅಲ್ಲಿ GST ರೂಲ್ಸ್ ಅಂಡ್ ರೆಗ್ಯುಲೇಷನ್ ಬಗ್ಗೆ ಅವೇರ್ನೆಸ್ ನ ಕ್ರಿಯೇಟ್ ಮಾಡ್ತಿದ್ದಾರೆ ಅಂಡ್ ಜನಗಳಿಗೆ ಭಯನ ಕಮ್ಮಿ ಮಾಡ್ತಿದ್ದಾರೆ. ಎಸ್ ಗೈಸ್, ದಟ್ಸ್ ಇಟ್ ಫಾರ್ ಟುಡೇ. ನಿಮ್ಗೆ ಇದ್ರ ಬಗ್ಗೆ ಏನ್ ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ. ಬೈ.